ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಪರ್ಯಾಯ ಹೆಸರುಗಳು ಕೇಳೋಕೆ ಸಿಗ್ತಾ ಇತ್ತು. ಹೀಗಾಗಿ ಅಳೆದು ತೂಗಿ ಅಲ್ಲಿದ್ದ ಬಂಡಾಯಗಳನ್ನು ಒಂದು ಹಂತಕ್ಕೆ ಕಂಟ್ರೋಲ್ಗೆ ತೆಗೆದುಕೊಂಡು ಬಂದು ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ. ತನ್ನ ಪಟ್ಟಿಯಲ್ಲಿ ಕಾಂಗ್ರೆಸ್ 3ನೇ ಪಟ್ಟಿಯಲ್ಲಿ 3 ಕ್ಷೇತ್ರಗಳಿಗೆ ತನ್ನ ಅಧಿಕೃತ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಿದೆ. ಆ ಮೂಲಕ ಚಾಮರಾಜನಗರದಿಂದ ಸುನಿಲ್ ಬೋಸ್ ತಂದೆ ಎಚ್.ಸಿ. ಮಹದೇವಪ್ಪ ಅವರೇ ಕಣಕ್ಕಿಳಿಬೇಕು ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ತಿಳಿಸ್ತಾ ಇತ್ತಂತೆ. ಮಹದೇವಪ್ಪನವರು ಕೊಡೋದಾದ್ರೆ ಮಗನಿಗೆ ಟಿಕೆಟ್, ಇಲ್ಲದೆ ಹೋದ್ರೆ ನನಗೂ ಬೇಡ, ಅದಾಗುವ ನಂತರದಲ್ಲಿ ಬೇರೆ ಯಾರಿಗಾರು ಟಿಕೆಟ್ ಕೊಟ್ರೆ ಮುಂದಾಗುವ ಪರಿಣಾಮಗಳಿಗೆ ನೀವೇ ಜವಾಬ್ದಾರರು ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿಬಿಟ್ಟಿದ್ರು. ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಸುನಿಲ್ ಬೋಸ್ ಅವರ ತಂದೆ ಎಚ್.ಸಿ. ಮಹದೇವಪ್ಪನವರ ಹಠ ಗೆದ್ದಿದೆ. ಸುನಿಲ್ ಬೋಸ್ ಅವರನ್ನ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ಪಾಳಯ. ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಈ ತುಕಾರಾಂ ಅವರ ಹೆಸರನ್ನ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಬೆಳಗ್ಗೆ ಆಲ್ರೆಡಿ ನಿನ್ನೆಯಿಂದಲೇ ಇನ್ಫ್ಯಾಕ್ಟ್ ಸಚಿವ ಸಂತೋಷ್ ಲಾಡ್ ಅವರು ತುಕಾರಾಂ ಅವರ ಪರವಾಗಿ ಪ್ರಚಾರ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋದ್ರು. ಮತ್ತೊಂದು ಕಡೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ರಕ್ಷಾ ರಾಮಯ್ಯ ಅವರನ್ನ ಚಿಕ್ಕಬಳ್ಳಾಪುರದಿಂದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧವಾಗಿ ರಕ್ಷಾ ರಾಮಯ್ಯ ಅವರು ಫೈಟ್ ಮಾಡಬೇಕು. ಇನ್ಫ್ಯಾಕ್ಟ್ ಸುಧಾಕರ್ ಅವರು ಕೂಡ ಕಾಂಗ್ರೆಸ್ನಲ್ಲೇ ಇದ್ದವರು, ಬಿಜೆಪಿಗೆ ಬಂದರು, ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಸಚಿವರಾದರು. ಅದಾದ ನಂತರದಲ್ಲಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯ ವಿರುದ್ಧವಾಗಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ಸೋಲನ್ನ ಅನುಭವಿಸಿದಂತಹ ಸುಧಾಕರ್ ಅವರಿಗೆ ಬಿಜೆಪಿ ಚಿಕ್ಕಬಳ್ಳಾಪುರದ ಅಧಿಕೃತ ಲೋಕಸಭಾ ಕ್ಯಾಂಡಿಡೇಟ್ ಅಂತ ಹೇಳಿ ಅನೌನ್ಸ್ ಮಾಡಿತು. ಇದೀಗ ಅವರ ವಿರುದ್ಧವಾಗಿ ಕಾಂಗ್ರೆಸ್ನಿಂದ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ರಕ್ಷಾ ರಾಮಯ್ಯ. ಬಳ್ಳಾರಿಯಿಂದ ಈ ತುಕಾರಾಂ, ಹಾಗೆ ಚಾಮರಾಜನಗರದಿಂದ ಸುನಿಲ್ ಬೋಸ್. ಕೋಲಾರ ಮಾತ್ರ ಈ ಕ್ಷಣಕ್ಕೂ ಕೂಡ ಪೆಂಡಿಂಗ್. ಮೀಟಿಂಗ್ ಮೇಲೆ ಮೀಟಿಂಗ್, ಸಭೆ ಮೇಲೆ ಸಭೆ ನಡೆಸಿ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಹೈಕಮಾಂಡ್ಗೆ ಕೋಲಾರದ ಆ ಬಂಡಾಯದ ಬಿಸಿಯನ್ನ ತಣಿಸೋದು ಹೇಗೆ ಅನ್ನೋದಕ್ಕೆ ಸೂತ್ರ ಲಭ್ಯವಾಗ್ತಾ ಇಲ್ಲ. ಹೀಗಾಗಿ ಕೋಲಾರಕ್ಕೆ ಅಭ್ಯರ್ಥಿಯನ್ನ ಘೋಷಣೆ ಮಾಡದೆ ಹಾಗೆ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಪಾಳೆಯ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಕ್ಯಾಂಡಿಡೇಟ್ ರಕ್ಷಾ ರಾಮಯ್ಯ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ರಕ್ಷಾ ರಾಮಯ್ಯ ಅವರೇ, ಮತ್ತೊಂದು ಬಾರಿ ಕಂಗ್ರ್ಯಾಚುಲೇಷನ್ಸ್ ತಮಗೆ. ಥ್ಯಾಂಕ್ ಯು ಸುಧಾರೆ. ಫೈಟ್ ಅಂತೂ ಇತ್ತು, ಸಿಕ್ಕಾಪಟ್ಟೆ ಬೇರೆ ಬೇರೆ ಹೆಸರುಗಳು ಕೂಡ ಕೇಳೋಕೆ ಸಿಗ್ತಾ ಇತ್ತು. ತಮ್ಮನ್ನೇ ಆಯ್ಕೆ ಮಾಡಲಿಕ್ಕೆ ಕಾರಣಗಳು ಏನಿರಬಹುದು? ಹೈಕಮಾಂಡಿನ ಒಂದು ಡಿಸಿಷನ್, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳು ಒಟ್ಟಾಗಿ ಸರ್ವೆಗಳ ಪ್ರಕಾರ ಎಲ್ಲ 8 ಕ್ಷೇತ್ರಗಳ ಒಂದು ಸರ್ವೆಗಳು ಮಾಡಿ ಪಕ್ಷದ ಒಂದು ಡಿಸಿಷನ್ ಬಂದಿದೆ. ಅದ್ರ ಬದ್ಧರಾಗಿ ನಾವು ಎಲ್ಲ ನಮ್ಮ ನಿಷ್ಠೆಯಿಂದ ನಮ್ಮ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತೀವಿ. ತಮ್ಮ ಪ್ರತಿಸ್ಪರ್ಧಿ ಡಾಕ್ಟರ್ ಕೆ ಸುಧಾಕರ್ ಒಂದ್ ಕಾಲದಲ್ಲಿ ತಮ್ಮದೇ ಪಕ್ಷದಲ್ಲಿದ್ದವರು, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ಸೋತವರು. ಹೇಗಿರುತ್ತೆ ಕಾಂಪಿಟೇಷನ್? ಇಲ್ಲ, ನಮ್ದು ಯಾವುದೇ ಪಕ್ಷ ಇರ್ಲಿ, ನಮ್ಮ ಸಿದ್ಧಾಂತಗಳು, ಕಾನ್ಸ್ಟಿಟ್ಯೂಷನ್ ಉಳಿಸ್ಕೊಳ್ಳೋದು ನಮ್ ಕೆಲಸ. ಏನ್ ಅಸ್ತ್ರಗಳಿದೆ ತಮ್ಮ ಕೈಯಲ್ಲಿ ಈಗ ಮತದಾರರನ್ನ ತಲುಪಲಿಕ್ಕೆ, ನಿಮಗೆ ವೋಟ್ ಹಾಕ್ಬೇಕು ಅಂತ ಕನ್ವಿನ್ಸ್ ಮಾಡ್ಲಿಕ್ಕೆ? ಅದನ್ನ ನಾವು ಖಚಿತವಾಗಿ ಓಪನ್ ಪ್ಲಾಟ್ಫಾರ್ಮ್ ಹೇಳಕ್ ಬರಲ್ಲ. ಅದು ನಾವು ನಮ್ಮ ಅಸ್ತ್ರಗಳನ್ನ ಟೈಮಿಂಗ್ ನೋಡ್ಕೊಂಡು, ಟೈಮ್ ಪ್ರಕಾರ ಎಲ್ಲಾದ್ರೂ ಒಂದು ಲೀಡ್ಗಳು ನೋಡ್ಕೊಂಡು ನಾವು ಅದು ರೆಡಿ ಮಾಡ್ಕೋಬೇಕು. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲದಕ್ಕೂ ರೆಡಿ ಆಗಿದ್ದಾರೆ. ರೈಟ್. ಎನಿವೇ, ಆಲ್ ದಿ ಬೆಸ್ಟ್ ನಿಮ್ಮ ಸ್ಪರ್ಧೆಗೆ. ಕಂಗ್ರಾಚುಲೇಷನ್ ಒನ್ಸ್ ಅಗೇನ್. ಹಾಗೆ ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಇದು ಚಿಕ್ಕಬಳ್ಳಾಪುರದ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರ ಮಾತು. ಕಾಂಗ್ರೆಸ್ ಪಾಳೆಯದಿಂದ ಬಾಕಿ ಉಳಿಸಿಕೊಂಡಿದ್ದ 4 ಕ್ಷೇತ್ರಗಳ ಅಭ್ಯರ್ಥಿಯ ಪೈಕಿ ಯಾರಿಗೆಲ್ಲ ಆ ಕ್ಷೇತ್ರಗಳಲ್ಲಿ ಅಧಿಕೃತ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಟಿಕೆಟ್ ಸಿಕ್ಕಿದೆ, ಕೆಲವೇ ಕ್ಷಣಗಳಲ್ಲಿ ಅದರ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಾಕಿ ಉಳಿಸಿಕೊಳ್ಳಲಾಗಿದ್ದು ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಹಾಗೆ ಬಳ್ಳಾರಿ. ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಅವರನ್ನ ಅಧಿಕೃತ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅನೌನ್ಸ್ ಮಾಡಿದೆ. ವೀರಪ್ಪ ಮೊಯ್ಲಿ ಅವರ ಹೆಸರು ಕೂಡ ಕೇಳೋಕೆ ಸಿಗ್ತಾ ಇತ್ತು. ಇನ್ಫ್ಯಾಕ್ಟ್ ಅಲ್ಲಿ ಇನ್ನೊಂದು 2-3 ಜನ ನಿಮ್ಗೆ ಇನ್ ಕೇಸ್ ರಕ್ಷಾ ರಾಮಯ್ಯ ಅವರಿಗೆ ಕೊಟ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋ ಧಮಕಿಯನ್ನ ಕೂಡ ಹಾಕಿದ್ರು. ಇದೀಗ ರಕ್ಷಾ ರಾಮಯ್ಯ ಚಿಕ್ಕಬಳ್ಳಾಪುರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ತುಕಾರಾಂ, ಬಳ್ಳಾರಿಯಿಂದ ಚಾಮರಾಜನಗರದಿಂದ ಸುನಿಲ್ ಬೋಸ್. ಕೋಲಾರದ ಇನ್ನೂ ಕೂಡ ಪ್ರಶ್ನೆ. 3 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದೆ ಕಾಂಗ್ರೆಸ್. ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ, ಬಳ್ಳಾರಿಯಿಂದ ತುಕಾರಾಂ, ಹಾಗೆ ಚಾಮರಾಜನಗರದಿಂದ ಸುನಿಲ್ ಬೋಸ್. ಕೋಲಾರ ಕಗ್ಗಂಟಾಗೆ ಮುಂದುವರೆದಿದೆ.
ಪ್ರೈಮ್ ಬುಲೆಟಿನ್ನ ಪ್ರಾರಂಭಿಕ ಹಂತದಲ್ಲೇನೆ ಈ ವಿಚಾರ ಪ್ರಸ್ತಾಪ ಮಾಡಿದ್ವಿ. ಕೋಲಾರದ ಕಗ್ಗಂಟನ್ನ ಬಿಡಿಸೋದು ಕಾಂಗ್ರೆಸ್ ಪಾಳೆಯಕ್ಕೆ ಅಷ್ಟು ಸುಲಭ ಇಲ್ಲ, ಸತ್ಯ. ಹಾಗಾಗಿ ಕೋಲಾರ ಒಂದು ಕ್ಷೇತ್ರವನ್ನ ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಪಾಳೆಯ. ಇನ್ನುಳಿದ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿದೆ. ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಅವರು ಬಹಳ ಪ್ರಯಾಸ ಪಟ್ಟು ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ, ಬಂಡಾಯದ ನಡುವೆ ಕೆಲವೊಂದಷ್ಟು ಕಾಂಪಿಟೇಷನ್ಗಳ ನಡುವೆ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧವಾಗಿ ಸ್ಪರ್ಧೆಯನ್ನ ಮಾಡಲಿದ್ದಾರೆ ರಕ್ಷಾ ರಾಮಯ್ಯ. ಇನ್ನು ಇವತ್ತು ಬೆಳಗ್ಗೆನೆ ಸುದ್ದಿ ಪ್ರಸಾರ ಮಾಡಿದ್ವಿ. ಸಂತೋಷ್ ಲಾಡ್ ಸಚಿವ ಸಂತೋಷ್ ಲಾಡ್ ಅಧಿಕೃತವಾಗಿ ಕ್ಯಾಂಡಿಡೇಟ್ ಅನೌನ್ಸ್ ಆಗೋಕ್ ಮುಂಚೆನೆ ತುಕಾರಾಂ ಅವರ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ರು. ಸೂಚನೆ ಸಿಕ್ಕಿತ್ತೇನೋ ಗೊತ್ತಿಲ್ಲ. ಇನ್ನು ಚಾಮರಾಜನಗರ ಕಳೆದ 2 ದಿನಗಳ ಹಿಂದೆನೆ ರಿಪಬ್ಲಿಕ್ ಕನ್ನಡದಲ್ಲಿ ಈ ಹೆಸರನ್ನ ಪ್ರಸ್ತಾಪ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತಾ ಇದ್ದ ಕಾಂಗ್ರೆಸ್ನ ಸಭೆಯಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ರು ಸುನಿಲ್ ಬೋಸ್ ಅವರೇ ಅಭ್ಯರ್ಥಿ ಅಂತ ಹೇಳಿ. ಇನ್ಫ್ಯಾಕ್ಟ್ ಅವರ ನಾಮಿನೇಷನ್ ಫೈಲ್ ಮಾಡೋ ದಿನಾಂಕ ಕೂಡ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ. ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆ ಆಗೋಕ್ ಮುಂಚೆನೆ ಫಿಕ್ಸ್ ಆಗಿ ಹೋಗಿತ್ತು ಚಾಮರಾಜನಗರದಲ್ಲಿ. ಇದೀಗ ಕೋಲಾರ ಪೆಂಡಿಂಗ್. ಕೋಲಾರ ಕಂಟಕವಾಗಿ ಪರಿಣಮಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಮುನಿಯಪ್ಪ ರಮೇಶ್ ಕುಮಾರ್ ಬಣದ ನಡುವಿನ ತಿಕ್ಕಾಟ ತಲೆ ಬಿಸಿಯನ್ನ ತಂದೊಡ್ಡಿದೆ. ಹೀಗಾಗಿ ಅಭ್ಯರ್ಥಿ ಘೋಷಣೆಯನ್ನ ಮಾಡದೆ ಪೆಂಡಿಂಗ್ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಪಾಳೆಯ. ಇಬ್ಬರ ಜಗಳದಲ್ಲಿ 3ನೇ ಅವರಿಗೆ ಲಾಭಾನ. 3ನೇ ಅವರ ಹೆಸರುಗಳು ಯಾರ್ಯಾರ್ದು ಪ್ರಸ್ತಾಪ ಆಗ್ತಾ ಇದೆ, 3ನೇ ಅಭ್ಯರ್ಥಿ, ಅದನ್ನ ಕೂಡ ಕೆಲವೇ ನಿಮಿಷಗಳ ಹಿಂದೆ ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ನಾವು ಅದನ್ನ ಪ್ರಸ್ತುತಪಡಿಸಿದ್ವಿ, ವರದಿಯನ್ನ ಕೂಡ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಆ ಫೈಟ್ಗೆ ಒಂದು ಮುಲಾಮನ್ನ ಕಂಡುಹಿಡಿಯೋ ತನಕ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿದೆ. ಕೋಲಾರ ಒಂದು ಕ್ಷೇತ್ರವನ್ನ ಹೊರತುಪಡಿಸಿ ಇದೀಗ 27ಕ್ಕೆ 27 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ಹೆಸರು ಅನೌನ್ಸ್ ಆಗಿದೆ. 27 ಮಂದಿ ಕೂಡ ನಾಳೆಯಿಂದ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡ್ತಾರೆ. ಆದರೆ ಕೋಲಾರ ಕಗ್ಗಂಟಾಗೆ ಉಳಿದಿದೆ. ನಾಳೆ ಇದರ ಬಗ್ಗೆ ಒಂದು ಅಂತಿಮವಾದ ನಿರ್ಧಾರವನ್ನ ಕೈಗೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ? ರಾಜ್ಯ ಮಟ್ಟದ ನಾಯಕರು ಕನ್ವಿನ್ಸ್ ಮಾಡ್ತಾರಾ? 2 ಬಣವನ್ನ ಯಕ್ಷ ಪ್ರಶ್ನೆ ಈ ಕ್ಷಣಕ್ಕೂ ಕೂಡ. 3 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿದೆ ಕಾಂಗ್ರೆಸ್ ಪಾಳೆಯ. ಮತ್ತೊಮ್ಮೆ ಕ್ವಿಕ್ ಆಗಿ ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ, ಬಳ್ಳಾರಿಯಿಂದ ಇ ತುಕಾರಾಂ, ಹಾಗೆ ಚಾಮರಾಜನಗರದಿಂದ ಸುನಿಲ್ ಬೋಸ್, ಈ 3ವರನ್ನ ಅಧಿಕೃತ ಅಭ್ಯರ್ಥಿಗಳಾಗಿ ಅನೌನ್ಸ್ ಮಾಡಲಾಗಿದೆ. 3 ಸವಾಲುಗಳು ಇತ್ತು, ಆದರೆ ಹೈಕಮಾಂಡ್ ಕೊನೆಯದಾಗಿ ನನ್ನನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಮುಂದಿನ ಸ್ಪರ್ಧೆಯ ರೂಪುರೇಷೆಗಳನ್ನು ನಾವು ಅತಿ ಶೀಘ್ರದಲ್ಲೇ ರಚನೆ ಮಾಡ್ತೇವೆ. ಹಾಗೆ ಪಕ್ಷ ಯಾವುದೇ ಇರಬಹುದು, ಅಭ್ಯರ್ಥಿ ಎದುರಾಳಿಯಾಗಿ ನಿಂತಾಗ ಕಾಂಗ್ರೆಸ್ ಪರವಾಗಿ ಮತದಾರರು ಒಲವು ಇರುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಪ್ರಚಾರ ಕಾರ್ಯವನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ರಕ್ಷಾ ರಾಮಯ್ಯ ಅವರು.